ಏನಮ್ಮ ಇದು? ಮೈ ಮನ್ಸನ್ನ ತಣ್ಣಗ್ ಮಾಡೋ ಔಷಧಿ ಮೊಸರನ್ನ. ಯಾಕಮ್ಮ? ಮನ್ಸನ್ನ ತುಂಬಾ ಬೇಜಾರ್ ಮಾಡ್ಕೊಂಡು ಕೂತಿರೋರಿಗೆ. ಯಾಕಮ್ಮ ಮಾಡೋದಕ್ಕೆ ಹೋಗಿ ಕಷ್ಟಪಟ್ಟೆ? ಮೊಸರನ್ನ ಮಾಡೋದ್ ಎಂತ ಕಷ್ಟ. ಅನ್ನ ಇತ್ತು, ಮೊಸರಿತ್ತು, ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದಕ್ಕೊಂದ್ ಸಣ್ಣ ಒಗ್ಗರಣೆ ಕೊಟ್ಟೆ, ಅಷ್ಟೇ, ಮೊಸರನ್ನ ರೆಡಿ. ನಮ್ ಹಾಸ್ಟೆಲ್ ಅಲ್ಲಿ ಕಾಲೇಜಲ್ಲಿ ಇದ್ದಾಗ ಎಲ್ರು ಮ್ಯಾಗಿ ಮಾಡ್ಕೊಂಡು ತಿನ್ನೋರು. ಆದ್ರೆ ನನಗ್ ಬೇಜಾರಾದಾಗ, ಹಸುವಾದಾಗ, ನಿದ್ದೆ ಬಂದಾಗ, ನಿದ್ದೆ ಬರ್ತಾ ಇದ್ದಾಗ ಯಾವಾಗ್ಲೂ ಮೊಸರನ್ನ ನನಗ್ ಪರಮಾನ್ನ. ಇದನ್ನೇ ಮಾಡ್ಕೊಂಡು ತಿಂತಾ ಇದ್ದೆ. ಈಗ ನಿಮಗೂ ಯಾವ್ದೋ ಒಂದು ವಿಚಾರಕ್ಕೆ ತುಂಬಾ ಬೇಜಾರಾಗಿದೆ, ಅದಕ್ಕೆ ಮೊಸರನ್ನೇ ಅದಕ್ಕೆ ಸರಿಯಾದ ಮದ್ದು ಅಂತ ಮಾಡ್ಕೊಂಡು ತಗೊಂಡ್ ಬಂದಿದ್ದೀನಿ. ತಿನ್. ಥ್ಯಾಂಕ್ ಯು. ತಿನ್ನಿ. ಚೆನ್ನಾಗಿದ್ಯಾ? ನೀವು ಮತ್ತೆ ಸೂರ್ಯಪ್ರಕಾಶ್ ಸರ್ ಪೂಜೆಗೆ ಹೋಗ್ಲಿಲ್ವಾ? ಇಲ್ಲಮ್ಮ, ಅಣ್ಣಂಗೆ ಬೇರೆ ಕೆಲಸ ಇತ್ತು, ಅವನೆಲ್ಲ ಹೋಗಿದ್ದ. ಇಷ್ಟಕ್ಕೂ ನಂಗಲ್ಲಿ ಹೋಗೋ ಇಂಟ್ರೆಸ್ಟು ಇಲ್ಲ. ಅದು ಕಾಲೇಜಲ್ಲಿ ಇವತ್ತೇನಾಯ್ತು ಗೊತ್ತಾ? ನಮ್ ಕಾಲೇಜಲ್ಲಿ ಒಬ್ರು ಲೆಕ್ಚರರ್ ಇದ್ದಾರೆ. ಅವರು ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್. ಕಾಲೇಜಿಗೆ ಯಾರು ಮೊಬೈಲ್ ಯೂಸ್ ಮಾಡಂಗಿಲ್ಲ, ತಗೊಂಡ್ ಬರಂಗಿಲ್ಲ ಅಂತ ಸ್ಟ್ರಿಕ್ಟ್ ಆಗಿ ವಾರ್ನ್ ಮಾಡಿದ್ದಾರೆ. ಆದ್ರೆ ಇವತ್ತು ಕ್ಲಾಸ್ ಅಲ್ಲಿ ಒಬ್ರು ಫೋನ್ ರಿಂಗ್ ಆಗ್ತಾ ಇತ್ತು. ಅವ್ರು ಕೋಪ ಮಾಡ್ಕೊಂಡು ಎಲ್ರಿಗೂ ಚೆನ್ನಾಗಿ ಬೈದ್ಬಿಟ್ರು. ಕ್ಲಾಸ್ ಅಲ್ಲಿರೋ ಎಲ್ಲಾ ಸ್ಟೂಡೆಂಟ್ಸ್ ಗಾಬರಿ ಆಗಿ ಎಲ್ಲರೂ ಅವ್ರ ಬ್ಯಾಗ್ ಚೆಕ್ ಮಾಡ್ತಿದ್ದಾರೆ. ಆದ್ರೆ ಯಾರ ಹತ್ರನೂ ಫೋನ್ ಇರ್ಲಿಲ್ಲ. ಕಡೆಗೆ ಫಸ್ಟ್ ಬೆಂಚ್ ಅಲ್ಲಿ ಮಾಲಾ ಅಂತ ಒಬ್ಳು ಕುತ್ಕೋತಾಳೆ. ಅವಳು ಸರ್ಗೆ, ಸರ್ ಫೋನ್ ರಿಂಗ್ ಆಗ್ತಿರೋದು ನಿಮ್ ಪ್ಯಾಂಟ್ ಇಂದಾನೆ, ನಿಮ್ ಪ್ಯಾಂಟ್ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳಿದ್ಲು. ಆಮೇಲೆ ಸರ್ ಪಾಕೆಟ್ ಇಂದ ಫೋನ್ ತೆಗ್ದು ನೋಡಿದ್ರೆ ಅವ್ರ ಫೋನೇ ರಿಂಗ್ ಆಗ್ತಾ ಇದೆ. ಎಲ್ಲರೂ ಜೋರಾಗಿ ನಗಕ್ ಶುರು ಮಾಡ್ಬಿಟ್ರು. ಕಡೆಗೆ ಏನು ಮಾಡಕ್ಕಾಗಲ್ಲ, ಹೆಂಡತಿ ಫೋನ್ ಕಣ್ರಿ ಅಂತ ಹೇಳ್ಬಿಟ್ಟು ಫೋನ್ ತಗೊಂಡ್ ಆಚೆ ಹೋದ್ರು. ಅದಾದ್ಮೇಲೆ ಅವ್ರ ಹೆಂಡತಿ ಜೊತೆ ಫೋನಲ್ಲಿ ಮಾತಾಡ್ ಮುಗಿಸಿ ವಾಪಸ್ ಬಂದು ನಮ್ ಜೊತೆ ಸೇರಿ ಅವರು ನಗಾಡ್ತಿದ್ದಾರೆ. ಫಸ್ಟ್ ಟೈಮ್ ಅವರು ನಮ್ಗಳ ಜೊತೆ ಸೇರಿ ಜೋರಾಗಿ ನಗಾಡಿದ್ ನೋಡಿದ್ದು. ಸರಿ ಸರಿ, ಇವಾಗೇನು ಬರೀ ನಗ್ತಾ ಕೂತಿರ್ತೀರಾ ಅಥವಾ ಸ್ವಲ್ಪ ತಿಂತೀರಾ? ಕೃಷ್ಣ ಆ ಪತ್ರನ ನೋಡಿ ಕೋಪನೂ ಮಾಡ್ಕೊಳ್ಳಿಲ್ಲ, ಬೇಜಾರು ಮಾಡ್ಕೊಳ್ಳಿಲ್ಲ. ರುಕ್ಮಿಣಿ ಇರೋ ಜಾಗಕ್ಕೆ ಬಂದ. ಅವ್ರ ಅಣ್ಣ, ಅವ್ರ ಮನೆಯವ್ರ ಎಲ್ಲರ ಹತ್ರನೂ ಏನೂ ಮಾತಾಡ್ದೆ ರುಕ್ಮಿಣಿನ ಮದ್ವೆ ಮಾಡ್ಕೊಂಡ್ಬಿಟ್ಟ. ಆಗ ರುಕ್ಮಿಣಿ ಕೃಷ್ಣನಿಗೆ ರಾಣಿ ಆದ್ಲು. ಇದು ನಿನ್ನ ಕೃಷ್ಣನ ಕತೆ. ದ್ವೇಷ ಮಾಡಿದ್ರೆ ಪ್ರಪಂಚಕ್ಕೆ ಹೆದರ್ಕೋಬೇಕು, ಪ್ರೀತಿ ಮಾಡಿದ್ರೆ ಯಾರಿಗೂ ಹೆದರ್ಕೋಬೇಕಾಗಿಲ್ಲ, ಯಾರಿಗೂ ಕೇಳೂ ಬೇಕಾಗಿಲ್ಲ. ನಗ್ನಗ್ತಾ ಇರ್ಬೋದು. ಪ್ರಪಂಚನೇ ಎದುರು ನಿಂತರೂ ಪ್ರೀತಿಯಿಂದ ನುಗ್ಗಿ ಎಲ್ಲದನ್ನು ಗೆಲ್ಬಹುದು. ಕೇಸಲ್ಲೆಲ್ಲ ಉಲ್ಟಾಗೋಯ್ತು. ಬೇಡ ಕಣ್ರು. ಅದು ಕುಸುಮರಿ ಬಿಟ್ಟು ಬಿಡ್ರೋ ಪ್ಲೀಸ್. ನಾವೇನಪ್ಪ ಅಂದ್ವಿ ಇವಾಗ? ನೀ ಏನೋ ಹೇಳೋ ಅಗತ್ಯನೇ ಇಲ್ಲ ಬ್ರೋ. ನಿಮ್ಮ ಈ ಕೆಟ್ಟ ನಗು ನೋಡಿದ್ರೇನೆ ಗೊತ್ತಾಗುತ್ತೆ. ಚಿಕ್ಕವನಿದ್ದಾಗಿಂದ ನೋಡ್ತಾ ಇದ್ದೆ. ನೀವಿಬ್ರು ಏನಾದ್ರು ಕೆಟ್ಟ ನಗು ಇಟ್ಕೊಂಡು ಬಂದ್ರಿ ಅಂದ್ರೆ ಮುಗೀತು ನನ್ನ ಕಥೆ. ಗೋವಿಂದ ಗೋವಿಂದ ಗೋವಿಂದ. ನಾನು ಏನೋ ಮಾಡಿದೀನಿ ನಿಮ್ಗೆ, ಯಾಕೋ ಹಿಂಗ್ ಮಾಡ್ತೀರಾ? ಬಿಕ್ರೆ ಬಸ್ಗೆ ಹೊಡಿಲ್ಲ ಪ್ಲೀಸ್ ಕೊಂಡು ಬಿಟ್ಟು ಬಿಡ್ರು ನನ್ನ. ನೋಡಿಲೆ ಮುದ್ದು ಮುಂಡದೆ, ನೀ ನನ್ ತಮ್ಮ ಕಣೋ. ನಿಮ್ಗೆ ಯಾವ್ದೇ ಕಾರಣಕ್ಕಾದ್ರು, ಯಾವ ಸನ್ನಿವೇಶಲಾದ್ರು ನಿನಗೆ ಕೆಟ್ಟ ಮಾಡ್ತೀರ ನಾನು? ನೀನು ಅಷ್ಟೇನು ಅರ್ಥ ಮಾಡ್ಕೊಂಡಿರೋದು? ವಾಗ ಇದೆ 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 ಇದು ಮಾಡ್ತಿದ್ದೆಲ್ಲ ಈ ಡೌಗಳು ಇದು ಇನ್ನೂ ಡೇಂಜರಸ್.
ನಿಮ್ಗೇನೋ ಒಂದು ಇಂಪಾರ್ಟೆಂಟ್ ಮ್ಯಾಟ್ರ್ ಹೇಳೋಣ ಅಂತ ಬಂದ್ವಿ. ಏನದು? ನಮ್ ಕೃಷ್ಣ ಹಾ. ಇತ್ತೀಚೆಗೆ ಒಂಥರ ಆಡ್ತಾ ಇದ್ದಾನೆ ಅಂತ ನಿನ್ಗೂ ಗೊತ್ತು, ಕರೆಕ್ಟಾ? ಹೌದು, ಅದು ಸಾಮಾನ್ಯವಾಗಿಂತ ಜಾಸ್ತಿ ರೊಚ್ಚಿಗೆದ್ದಿದ್ದಾನೆ. ಕರೆಕ್ಟ್. ಹೌದು, ತಲೆ ಔಟ್ ಆದಂಗೆ ಸೈಕ್ ತರ ಆಡ್ತ. ಆಮೇಲೆ ಅವನು ಹೆವಿ ಎನರ್ಜಿಲಿ ಇರ್ತಾನೆ ಯಾವಾಗ್ಲೂ. ಅವನು ಹೊರಗೆ ಹೋಗಲ್ಲ, ಜಾಸ್ತಿ ಹೊರಗೆ ಹೋಗ್ತಾ ಇದ್ದಾನೆ. ಯೋಚನೆ ಮಾಡಲ್ಲ, ಜಾಸ್ತಿ ಯೋಚನೆ ಮಾಡ್ತಾ ಇದ್ದಾನೆ. ಒಂಥರ ದೆವ್ವ ಮೆಟ್ಕೊಂಡಂಗೆ, ಮೈಗೆ ದೆವ್ವ ಮೆಟ್ಕೊಂಡಂಗೆ. ಕರೆಕ್ಟ್. ಆಮೇಲೆ ಹಿಡ್ದೇ ನೋಡು ಜಾಡು. ಗೊತ್ತಾಗಿದೆ ಏನಂದ್ರೆ ನಮ್ಮ ಕೃಷ್ಣ ಒಂದು ಜೀವನದ ವಿಶೇಷ ಸನ್ನಿವೇಶದಲ್ಲಿ ತಗಲಾಕೊಂಡಿದ್ದಾನೆ. ಮ್ಯಾಟ್ರ್ ಏನ್ ಹೇಳ್ರಪ್ಪ ನೀವು? ನನ್ನ ಬದುಕಲ್ಲಿ ಹೊಸ ಬಣ್ಣ ಬಂದಿದೆ ಬರೋದು. ತುಂಬಾ ಪ್ರೀತಿ ಮಾಡ್ತಿದ್ದೆ ಕಣ. ಭಾವನೆಗಳು ಉಕ್ಕಿ ಉಕ್ಕಿ ಸುರಿತಾ ಇದೆ, ಪರ್ಸ್ಕೊಳಕ್ಕೆ ಆಗ್ತಿಲ್ಲ. ಆಮೇಲೆ ಅವ್ರೇನಾರ ನನ್ನ ಪಕ್ಕದಲ್ಲಿದ್ರೆ ಭುಜ ಹಾಕ್ಬಿಡ್ಬೇಕು, ತಲೆ ಕೊಟ್ರೆ ಸಾಕು, ನನ್ನ ಜೀವನ ಪಾವನ ಆಗ್ಬಿಡುತ್ತೆ ಕಣ. ಏಯ್, ಕೃಷ್ಣ ಪ್ರೀತಿ ಮಾಡ್ತಿರೋದು ಯಾರು ಅಂತ ಯೋಚನೆ ಮಾಡ್ತಿದ್ದೆ ತಾನೇ? ಕರೆಕ್ಟ್. ಯಾರು ಅಂದ್ರೆ ಹೇಳು, ಅದು ಯಾರು ಅಂದ್ರೆ ಕೃಷ್ಣ ನೀನೇ ಹೇಳ. ಹೇಳಪ್ಪ, ಹೇಳು ಯಾರಂತ. ನೀನೇ ಕಣ ಮುಟ್ಬಿಡದೆ. ಏನೋ ಮಾತಾಡ್ತಿದ್ಯಾ? ಏನ್ ತಲೆ ಕಟ್ಟಿದ್ಯಾ?